ಈಗಾಗಲೇ ಮಾಧ್ಯಮಗಳಲ್ಲೂ ಕೂಡ ಡೆಮಾಲಿಷನ್ ಆಗುವಂತ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾರುಗಳು ಕೂಡ ಇಲ್ಲಿತ್ತು. ಮತ್ತೆ ಇಲ್ಲಿ ಡೆಮಾಲಿಷನ್ ಮಾಡುವಾಗ ಕಾರ್ ಕೂಡಿ ಕೂಡ ಹೊಡೆದವ್ರೆ ಪೊಲೀಸವ್ರಿಗೆ. ಇಲ್ಲಿ ಬಹಳಷ್ಟು ಪ್ರೊಟೆಸ್ಟ್ ಕೂಡ ಆಗೈತೆ. ಇಲ್ಲಿ ಏನು 3-4 ಕಾರ್ ಇತ್ತು. ಡೆಮಾಲಿಷನ್ ಮೊದಲು ಯಾವ್ದಾನ ವಿಡಿಯೋ ತೋರಿಸಿ ನೋಡೋಣ. ಎಲ್ಲ ಅಧಿಕಾರಿಗಳಿಗೆ ಹೇಳವ್ರೆ ಅದು ಯಾವುದೇ ಇದ್ರು ಕೂಡ ಎಲ್ಲೂ ಕೂಡ ಮಾಡಬಾರ್ದು, ಎಲ್ಲೂ ಕೂಡ ಹೊರಗಡೆ ಬರಬಾರ್ದು ಅಂತೇಳಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಿಸವ್ರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾರು ಬಂದ್ರೆ ಕೇಳಿ ನೋಡ್ರಿ, ಕಾರ್ ಪುಡಿ ಎರ್ಚಿಲ್ವೇನ ಅವ್ರಿಗೆ ಅಂತೇಳಿ. ವೆಸ್ಟ್ ಬೆಂಗಾಲ್ ಕಾರು ಇಲ್ಲಿಗೆ ಬಂದಾಗ, ವೆಸ್ಟ್ ಬೆಂಗಾಲ್ ಅಂದ್ರೆ ನಮ್ಮ ಬಾಂಗ್ಲಾದೇಶನೇ, ನಾವೇನು ಬೇರೆ ಏನು ಮಾತಾಡಕ್ ಹೋಗೋದಿಲ್ಲ. ಅವ್ರು ವೆಸ್ಟ್ ಬೆಂಗಾಲ್ ಅಂದ್ರೆ ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರೆ. ಇಲ್ಲಿ ನಾವು ಯಾಕೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಮಗೆ ಮಾಹಿತಿ ಇರೋ ಪ್ರಕಾರ ಪೊಲೀಸರಿಗೂ ಹೊತ್ತು 40 ಕಡೆ ಬಾಂಗ್ಲಾದೇಶದವರ ವಸತಿಗಳನ್ನ ಮಾಡ್ಕೊಂಡವ್ರೆ, 4 ಕಡೆ ರೋಹಿಂಗ್ಯಗಳನ್ನ ಮಾಡ್ಕೊಂಡವ್ರೆ. ಇವತ್ತು ನೀವು ಬಾಂಗ್ಲಾ ಮುಸ್ಲಿಮ್ಸ್ಗೆ, ರೋಹಿಂಗ್ಯಾ ಮುಸ್ಲಿಮ್ಸ್ಗೆ ಸ್ಥಳೀಯರು ಏನಾರ ಬೆಂಬಲ ಕೊಟ್ರೆ ನಾವು ನಿಮ್ಮ ನೋಡೋದು ಹಂಗೆ ನೋಡ್ತೀವಿ. ನೀನು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಯಾವನೊಬ್ಬ ನನ್ನ ಅಲ್ಪಸಂಖ್ಯಾತ ಬಂದವನೇ ಅಂತೇಳಿ ಅವನ್ನ ನೀವು ಇಲ್ಲಿ ಸಮರ್ಥನೆ ಮಾಡ್ಕೊಂಡು ಕುತ್ಕೊಂಡು ಹೋಯ್ತು ಅಂದ್ರೆ ಅವ್ರ ಜೊತೆ ನಿಮಗೂ ಕೂಡ ಸಮಸ್ಯೆ ಆಗ್ತದೆ. ಅದ್ರದ್ದು ಅದನ್ನೇ ನಾನು ನಿಜ ಹೇಳ್ರಿ ಅಂತ ಹೇಳೋರು ಒತ್ತಿ ಹೇಳೋದು. ನಮ್ಮ ತಾತ ಇದ್ದ, ನಮ್ಮ ಮುತ್ತಾತ ಇದ್ದ ಅಂತ ಹೇಳ್ತಾರೆ. ಮುತ್ತಾತನ ಕಾಲದಲ್ಲಿ ಇಲ್ಲಿ ಬಂಡೆ ಹಳ್ಳ, ದೊಡ್ಡ ಹಳ್ಳ ಇತ್ತು. 2 ವರ್ಷದಿಂದನೇ ಇಲ್ಲಿ ದೊಡ್ಡ ಹಳ್ಳ ಇತ್ತು. ಇದಕ್ಕೋಸ್ಕರ ಇವತ್ತು ಏನು ಕಾರುಗಳಿತ್ತು, ಇವತ್ತು ಯಾವುದು ಕಾರುಗಳು ಇಲ್ಲ. ಇಲ್ಲಿ ಯಾರ್ಯಾರು ಮುಖಂಡರು ಬಂದು ಕುಂಡಿಸಿದ್ರು ಅವರು ಕೂಡ ಗಾಯಬಾಗಿದ್ದಾರೆ. ನಾನು ಅದಕ್ಕೆ ಪದೇ ಹೇಳ್ತಕ್ಕಂಥದ್ದು, ಆ ಕಾರ್ ಯಾವುದು CCTVಯಲ್ಲಿ ಚೆಕ್ ಮಾಡ್ರಿ, ವಾರದಿಂದ ಸಿಗ್ತದೆ ಫುಟೇಜು. ಹಿಡ್ಕೊಂಬರ್ರಿ ಗಾಡಿನ, ಯಾವನೇ ಒಂದು ಸೈಡ್ ಕೊಟ್ಟವನು ಹಿಡ್ಕೊಂಬಂದು ಒಳಗಡೆ ಹಾಕ್ರಿ, ಗೊತ್ತಾಗ್ತದೆ ಅದ್ರ ಕಡೆಗೆ. ಅದನ್ನ ಮಾಡಿದೆ ಸರ್ಕಾರ ಇವ್ರಿಗೆ ನಾನು ಮನೆ ಕೊಡ್ತೀನಿ, ಅವ್ರಿಗೆ ಪರಿಹಾರ ಕೊಡ್ತೀನಿ, ಏನು ಒಬ್ಬೊಬ್ಬರೊಂದೊಂದು ಅನೌನ್ಸು, ಏನು ಬಂಪರ್ ಹೊಸ ವರ್ಷದ ಗಿಫ್ಟ್ ಕೊಡೋ ತರ ಕೊಡ್ತಾರೆ ಅದ್ರ ಕಡೆಗೆ. ಅವೆಲ್ಲ ಇನ್ನು ನಡೆಯೋದಿಲ್ಲ. ನೋಡ್ರಿ, ಅವ್ನು ವಾಸಿಮನ ಇರ್ಲಿ, ವಿಶ್ವನಾಥನೇ ನಿರ್ಲಂಬನ ಇರ್ಲಿ, ಯಾರು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅವ್ರಿಗೆ ಅಕ್ರಮ ಕೊಟ್ಟರು ಅವ್ನು ಒದ್ದು ಒಳಗಡೆ ಹಾಕ್ಬೇಕು ಫಸ್ಟು. ಯಾರು ರಕ್ಷಣೆ ಮಾಡಬಾರ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗೈತೆ ಅಂತಂದ್ರೆ ಇಂಥವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ. ಒಂದ್ ಕಡೆ ಹಿಂಗೆ ಮಾಡಿದ್ರೆ ಇನ್ಯಾರು ಬಡವ್ರಿಗೆ ಈ ತರ ಗುಡ್ಸ್ಲಾಕ್ಸಕ್ ಬರೋದಿಲ್ಲ. ಅವ್ರನ್ನ ಬಟ್ ಅವ್ನ ಹಾಕ್ಬೇಕು ಒಳಗಡೆಗೆ. ಅವನಿರ್ಬೋದು, ರಾಬಿನ್ ಇರ್ಬೋದು, ಮುನ್ರಾಜ್ ಇರ್ಬೋದು, ಇನ್ನೊಬ್ನ ಯಾರನ್ನ ಇರ್ಬೋದು, ಯಾರೇನ ಇಲ್ಲ ಅದ್ರಲ್ಲಿ ಅವರು ಇರೋ ಅಂತ ಹೇಳಲ್ಲ. ನೀವು ಮನೆ ಮಾಡಿದೆ ಕೊಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಂತ ಜಾಗದಲ್ಲಿ ಮನೆ ಮಾಡಿಕೊಡ್ತೀವಿ ಅಂತೇಳಿ ಏನು ಅವನ್ಯಾವನ್ರಿ ಅಗ್ರಿಮೆಂಟ್ ಮಾಡ್ಕೊಡಕ್ಕೆ? ಇವತ್ತೊಂದು ಲೇಔಟ್ಗೆ ಹೆಸರಿಡಬೇಕು ಅಂತಂದ್ರೆ BBMP ಪರ್ಮಿಷನ್ ತಗೊಬೇಕು. ನಾವು ಒಂದು ರಸ್ತೆಗೆ ಇಡಬೇಕು ಅಂದ್ರೆ ಏನು ಇವನೇ ಹೆಸರು ಇಟ್ಕೊಂಡ್ಬಿಡ್ತಾವನೆ ಅಂತಂದ್ರೆ ಅದು 100% ಅವನೇ ಮಾಡಿಸಿರುತ್ತಾನೆ ಅವನು. ಯಾಕೆ ಇಲ್ಲಿವರೆಗೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಅತ್ಲ ಕಡೆಗೆ? ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಯಾವನೇ ಅಕ್ರಮವಾಗಿ ಮನೆ ಕಟ್ಕೊಂಡ್ರು ಕೂಡ ಅವ್ರ ಮೇಲೆ ಕೇಸ್ ಹಾಕಬಾರ್ದು. ಇದೇ ಉದಾಹರಣೆ ಇಟ್ಕೊಂಡ ನಾವು. ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅತ್ಲ ಕಡೆಗೆ, ಇನ್ನೂ ಕೂಡ ಅವರನ್ನು ಮೆರೆಸ್ಕೊಂಡು ಕುತ್ಕೊಂತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ? ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕೊಂತಾರೆ. ಬೆಸ್ಕಾಂ ಏನ್ ಮಾಡೈತೆ ಕರೆಂಟ್